ಇದು ನೋಡಿ, ಇದು ಹಾಲೆಂಡ್‌ನ ಪಪ್ಪಾಯ. ಹಾಲೆಂಡ್‌ನ ಪಪ್ಪಾಯವನ್ನು ಮಾತ್ರ ನಾವಿಲ್ಲಿ ಕಾಣುವಂಥದ್ದು. ಈ ಥೈಲ್ಯಾಂಡ್‌ನಲ್ಲಿ ಇದೆಯಲ್ಲ, ನಮ್ಮಲ್ಲಿ ಕಾಣುವ ಹಾಗೆ ರೆಡ್ ಲೇಡಿಯನ್ನಂತೂ ಕಾಣಿಸೋದೇ ಇಲ್ಲ. ರೆಡ್ ಲೇಡಿಯನ್ನು ಯಾರು ಕೂಡ ಇಲ್ಲಿ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ರೆಡ್ ಲೇಡಿಗೆ ವೈರಸ್‌ನ ಅಟ್ಯಾಕ್ ತುಂಬಾ ಇರ್ತದೆ. ಹಾಗಾಗಿ ಅವರು ಈ ರೆಡ್ ಲೇಡಿಯನ್ನ ಮಾಡೋದಿಲ್ಲ. ನೋಡಿ ಇದನ್ನು ಯಾವ ರೀತಿ, ಇನ್ನೊಂದು ಏನಂದ್ರೆ ಇವುಗಳನ್ನ ಬಹಳ ಸುಲಭವಾಗಿ ಜೋಡಿಸಿಕೊಳ್ಳಲಿಕ್ಕಾಗ್ತದೆ. ಒಂದೇ ಗಾತ್ರ ಆಸ್ ಯೂಶುವಲ್. ನೀವು ನೋಡಿಕೊಳ್ಳಿ, ನಾನು ಒಳಗಡೆ ಗ್ಲೌಸ್ ಅನ್ನು ತೆಗೆದು ಕೊಡ್ತೀನಿ ನಿಮಗೆ. ಒಂದೇ ಒಂದು ಗಾಯ ಏಟಾಗುವುದಿಲ್ಲ. ಬಹಳಷ್ಟು ಚಂದವಾಗಿರ್ತದೆ. ಇನ್ನೊಂದೇನು, ಇಷ್ಟು ಹಣ್ಣಾದ್ರೂ ಕೂಡ ಒಳ್ಳೆ ಗಟ್ಟಿಯಾಗಿದೆ ಇದು. ಕ್ರಿಸ್ಪಿಯಾಗಿರ್ತದೆ, ಗಟ್ಟಿಯಾಗಿರ್ತದೆ. ಎಷ್ಟು ವಾರಗಳವರೆಗೆ ಕೂಡ ಇನ್ನು ಸೌತೆಕಾಯಿ ಇದ್ದಾಗಿದೆ ನೋಡಿ, ಅಷ್ಟು ಗಟ್ಟಿ ಇರ್ತದೆ. ಒಂದು ಸ್ವಲ್ಪ ಕೂಡ ಡ್ಯಾಮೇಜ್ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಈ ಥೈಲ್ಯಾಂಡ್ನಲ್ಲಿ ಇದೆಯಲ್ಲ, ಇದನ್ನು ಮಾತ್ರ ಬೆಳೀತಾರೆ. ಹಾಲೆಂಡ್ ಪಪ್ಪಾಯ ಅಂತ ಹೇಳುವಂಥದ್ದು ಬಹಳ ಫೇಮಸ್ ಇಲ್ಲಿ. ತುಂಬಾ ಗಟ್ಟಿಯಾಗಿದೆ, ರುಚಿಕರವಾಗಿದೆ, ಸಿಹಿಯಾಗಿದೆ. ಇನ್ನೊಂದು, ಪಪ್ಪಾಯಿಗೆ ಬರುವಂಥ ನಮ್ಮ ಹಳೆ ತಳಿಗಳ ಥರ ವಾಸನೆ ಬರೋದಿಲ್ಲ, ಇದಕ್ಕೆ ಒಂದು ಸ್ಮೆಲ್ ಇರೋದಿಲ್ಲ. ಎಲ್ಲರೂ ಕೂಡ ಒಂದೇ ಥರ ಐಸ್ ಕ್ರೀಮ್ಗಳಿಗೆ ಎಲ್ಲ ಹಾಕಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ. ಇನ್ನೊಂದೇನಂದರೆ ಇದನ್ನು ಸ್ಕಿಪ್ ಮಾಡಿ ಅದನ್ನು ಇದರಲ್ಲಿ ಸಣ್ಣ ಸಣ್ಣ ಇದೆಲ್ಲ ನಾನು ಮೊದಲೇ ತೋರಿಸಿದಾಗೆ ಲ್ಯಾಮಿನೇಟ್ ಮಾಡಿ ಇಟ್ಟಿರ್ತಾರೆ. ಸಂಜೆವರೆಗೆ ಕೂಡ ಸ್ವಲ್ಪನೂ ಹಾಳಾಗೋದಿಲ್ಲ, ಅಷ್ಟು ಗಟ್ಟಿ ಇರ್ತದೆ, ನೀರಿನ ಅಂಶ ಕಡಿಮೆ ಇರ್ತದೆ. ನಿಮಗೆ ನಾನು ಒಳಗಡೆಯ ಹಣ್ಣಿನ ತಿರುಳನ್ನು ನಾನು ತೋರಿಸ್ತೇನೆ. ಇನ್ನೊಂದೇನಂದ್ರೆ ನೋಡಿ, ಇದರ ಕಾಯಿಯ ದಪ್ಪ, ನಮ್ಮ ರೆಡ್ ಲೇಡಿಯಲ್ಲಿ ದೊಡ್ಡ ಸಮಸ್ಯೆ ಅಂದರೆ ಏರುತಗ್ಗುಗಳಿರ್ತವೆ. ಇದರಲ್ಲಿ ಆ ಏರುತಗ್ಗುಗಳ ಇದಿರೋದಿಲ್ಲ ನೋಡಿ. ನೀಟಾಗಿ ನಮಗೆ ಬಹಳಷ್ಟು, ಎಷ್ಟು ತೆಳ್ಳಗೆ ಬೇಕಿದ್ದು ಇದನ್ನು ಸಿಪ್ಪೆಯನ್ನು ನಾವು ತೆಗಿಬೋದು. ಒಂದು ಸ್ವಲ್ಪನೂ ಆಗೋದಿಲ್ಲ, ಬಹಳ ತೆಳ್ಳನೇ ಸಿಪ್ಪೆ ಇದರಲ್ಲಿ ಇರ್ತದೆ. ಸ್ವಲ್ಪ ಕೂಡ ಇದು ಬರುವಂಥದ್ದಲ್ಲ. ಬಹಳ ಸುಲಭವಾಗಿ ಇದನ್ನು ಪೀಲಿಂಗ್ ಮಾಡ್ಕೊಳ್ಬೋದು ನೋಡಿ. ಬಹಳಷ್ಟು ತೆಳ್ಳನೇ ಸಿಪ್ಪೆ. ಇನ್ನೊಂದು, ಈ ಪಪ್ಪಾಯದಲ್ಲಿ ಬರುವಂಥ ಪೆಪೆನ್ ಇದೆಯಲ್ಲ, ಪೆಪೆನ್ ಅಂತ ಹೇಳುವಂಥ ಮೈಣ ಗಮ್ ಅಂತ ಹೇಳುವಂಥದ್ದು, ಇದರಲ್ಲಿ ತೀರಾ ಕಡಿಮೆ. ನಮ್ಮದರಲ್ಲಿ ಹಣ್ಣಲ್ಲಿ ಆದರೂ ಕೂಡ ನಾವು ಇದೇ ಥರ ಸಿಪ್ಪೆಯನ್ನು ತೆಗೆಯುವಾಗ ಪೆಪ್ಪೆನಿನ ವಾಸನೆ, ಸ್ಮೆಲ್, ಘಾಟು ವಾಸನೆ ಬರುವಂಥದ್ದು. ಕೆಲವರಿಗೆ ಅದರಲ್ಲಿ ಈ ಪೆಪೆನ್ನ ಇದು ತೊಂದರೆ ಬರುವಂಥದ್ದು ಇದೆ, ಕೈಗೆ ತೋರಿಸುವಂಥದ್ದೆಲ್ಲ. ಇದಕ್ಕೆ ಆ ಸಮಸ್ಯೆಗಳು ಇರೋದಿಲ್ಲ ನೋಡಿ. ನೀಟಾಗಿ ತೆಗಿಲಿಕ್ಕೆ ಬರ್ತದೆ. ಭಾಳಷ್ಟು ತೆಳ್ಳನೆಯ ಸಿಪ್ಪೆಯನ್ನು ಹೀಗೆ ತೆಗಿಬೋದು ನೀವು. ನಾವು ನಮ್ಮ ತೋಟದಲ್ಲಿ ಬಳೆಂಜ ಫಾರ್ಮ್ಸ್ನಲ್ಲಿ ಒಂದು 3 ವರ್ಷ ಹಿಂದೆ ಮಾಡಿದ್ದು, 3-4 ವರ್ಷವಿನ ಹಿಂದೆ ಮಾಡಿದ್ದು. ಭಾಳಷ್ಟು ಚೆನ್ನಾಗಿ ಬಂದಿದೆ. ಫಲಿತಾಂಶ ಕೂಡ ಒಂದೇ ಸೈಜ್, ಇಲ್ಲಿ ಬಂದಾಗನೇ ಆ್ಯಸ್ ಈಕ್ವಲ್ ಒಂದೇ ಥರ ಬರ್ತಾ ಇದೆ ನೋಡಿ. ಎಷ್ಟು ತೆಳ್ಳನೆ ಸಿಪ್ಪೆ ಅಂತ ಹೇಳಿದ್ರೆ, ಎಷ್ಟು ತೆಳ್ಳನೆ ಇದ್ದರೂ ಕೂಡ ಇನ್ನೊಂದು ವಿಶೇಷತೆ ಅಂದರೆ ಅಷ್ಟೇ ಗಟ್ಟಿ ಇದೆ. ಈಗ ಕಾಮನ್ ಆಗಿ ನಮ್ಮದಲ್ಲಿ ದಪ್ಪ ಸಿಪ್ಪೆ ತೆಗೆದ ಮೇಲೆ ಒಳಗಡೆ ತೀರಾ ಮೆತ್ತಗೆ ಬರುವಂಥದ್ದು. ಇದರಲ್ಲಿ ಆ ಸಮಸ್ಯೆ ಇರೋದಿಲ್ಲ ನೋಡಿ. ತುಂಬ ಗಟ್ಟಿಯಾಗಿದೆ. ಇಷ್ಟು ಹಣ್ಣಾದರೂ ಕೂಡ ಇನ್ನೂ ಕೂಡ ಇದು ಕಾಯಿ ಇದೆಯಲ್ಲ, ತುಂಬ ಗಟ್ಟಿಯಾಗಿದೆ ಇರುವಂಥದ್ದು. ನನಗೆ ನಿಮಗೆ ಕಟ್ ಮಾಡಿ ತೋರಿಸ್ತೇನೆ. ಬಹಳಷ್ಟು ಗಟ್ಟಿಯಾಗಿರುವಂಥ ಪಪ್ಪಾಯ ಇದು. ಇನ್ನು ಒಳಗಡೆ ಟೊಳ್ಳು ಕಡಿಮೆ ಇರ್ತದೆ ಇದರಲ್ಲಿ, ಕಾಮನ್ ಆಗಿ ನೋಡಿ. ಬಹಳಷ್ಟು ಚೆಂದವಾಗಿ ಕಾಣಿಸುವಂಥದ್ದು ನಿಮಗೆ ನಾನೀಗ ತೋರಿಸಿದ್ದೇನೆ ನೋಡಿ. ಇದು ಹಾಲೆಂಡ್ ಪಪ್ಪಾಯ ಅಂತಲೇ ಅನಿಸೋದಿಲ್ಲ, ಅಷ್ಟು ಒಂಥರ ವಿಶಿಷ್ಟವಾದಂತಹ ಪಪ್ಪಾಯ ಇದು. ಗಟ್ಟಿಯಾಗಿದೆ ನೋಡಿ. ಇನ್ನೂ ಕೂಡ ಒಂದು ಮೆತ್ತನೇ ಇಲ್ಲ, ಒಳಗಡೆ ಕೂಡ ನಿಮ್ಮ ಅಷ್ಟು ಪಿಯರ್ ಇದೆಯಲ್ಲ, ಸಫರ್ಜಲ್ಲಿ ಅಂತ ಹೇಳಿ ಕರಿತೀವಲ್ಲ, ಅಷ್ಟು ಗಟ್ಟಿ ಇದೆ ನೋಡಿ. ಎಷ್ಟು ಪ್ರೆಸ್ ಮಾಡಿದರೂ ಕೂಡ ಇದು ಒಳಗಡೆ ಮೆತ್ತಗೆ ಆಗೋದಿಲ್ಲ ನೋಡಿ ಫ್ರೆಂಡ್ಸ್. ತುಂಬ ಈಸಿಯಾಗಿ ಒಳಗಡೆ ಕೂಡ ತುಂಬ ಗಟ್ಟಿಯಾಗಿ ಇದೆ ಇದು. ಸ್ವಲ್ಪ ಕೂಡ ಮೆತ್ತಗೆ ಅಂತೇಳಿ ಅನಿಸೋದಿಲ್ಲ ಇದು. ನಾನೀಗ ನಿಮಗೆ ಒಳಗಿನ ಭಾಗವನ್ನು ಬೀಜ ತೆಗೆದು ತೋರಿಸ್ತೇನೆ ನೋಡಿ. ಬೇರೆ ಯಾವುದೇ ತಳಿಗಳನ್ನು ನಾನು ಕಂಡಿಲ್ಲ. ಇನ್ನು ನನಗೆ ಇನ್ನೊಂದು ಪಪ್ಪಾಯದಲ್ಲಿ ನಾನು ಇಂಡೋನೇಷ್ಯಾದಲ್ಲಿ ತಿಂದಿರುವಂತಹ ಪಪ್ಪಾಯಗಳು 2ಗಳಿದ್ದಾವೆ. IPB ವೆರೈಟಿ, IPB ವರ್ಷನ್ ಅಂತ ಹೇಳೋದು ಇಂಡೋನೇಷ್ಯನ್ ಪಪ್ಪಾಯ ಬೋರ್ಡ್. IPB ಅಂದರೆ ಇಂಡೋನೇಷ್ಯನ್ ಪಪ್ಪಾಯ ಅಂತೇಳಿ, ಕಲಿನಾ ಪಪ್ಪಾಯ ಅಂತೇಳಿ ಕರೀತಾರೆ ಅದನ್ನು. ಅದು ಕೂಡ ಭಾಳಷ್ಟು ಒಳ್ಳೆ ವೆರೈಟಿ. ನಾನು ಬಹುಶಃ ಲೈಕ್ ಮಾಡಿ, ನಮ್ಮಲ್ಲಿ ಕೇಳಿದ್ರೆ ರೈತರು ಯಾರೇ ಕೇಳಿದ್ರು ಕೂಡ ರೆಡ್ ಲೇಡಿ ಹೇಗಿದೆ ಅಂತ ಹೇಳಿದ್ರೆ, ರೆಡ್ ಲೇಡಿಗಿಂತ ಎಷ್ಟೋ ಚೆನ್ನಾಗಿರುವಂಥ ಹಣ್ಣು ಪಪ್ಪಾಯಗಳು ಇದ್ದಾವೆ ಅಂತ ಹೇಳುವಂಥದ್ದು ನೋಡಿ. ಇಲ್ಲಿ ಈ ಥರ ನಾನು ನಿಮಗೆ ತೋರಿಸ್ಕೊಳ್ತೀನಿ ನೋಡಿ. ತುಂಬ ಗಟ್ಟಿಯಾಗಿರುವಂಥ ಪಪ್ಪಾಯವನ್ನು ನಾನು ನಿಮಗೆ ತೋರಿಸ್ತೇನೆ. ಇನ್ನು ಟೇಸ್ಟ್ ಮಾಡಿ ನೋಡ್ಕೊಳ್ಬೇಕು ಫಸ್ಟು. ಆಲ್ಮೋಸ್ಟು ಗಟ್ಟಿ ಪಪ್ಪಾಯ, ತುಂಬ ತುದಿಯಿಂದ ಕಡೆಯವ್ರಿಗೆ. ಯಾಕಂದರೆ ನಾನು 2 ಕಡೆನ ಟೇಸ್ಟ್ ಮಾಡಿದೆ.
ಈ ಕಡೆ ಮತ್ತು ಈ ಕಡೆಯ ಸಿಹಿ ಒಂದೇ ಥರ ಇದೆ. ನಮ್ಮ ರೆಡ್ ಲೇಡಿಯಲ್ಲಿನಂತೂ ಇಲ್ಲಿ ಸ್ವೀಟ್ ಇರುತ್ತೆ, ಇಲ್ಲಿ ಕಡಿಮೆ ಕಡಿಮೆ ಆಗುತ್ತೆ, ಇಲ್ಲಿಗೆ ಎತ್ತುವಂಥ ಸಪ್ಪೆ ಬರುವಂಥ. ಈ ಭಾಗ ನೋಡಿ, ಈ ಭಾಗ ಕೂಡ ಸ್ವೀಟ್ನೆಸ್ ಅನ್ನು ತೋರಿಸ್ತಾ ಇದೆ. ಕಲರ್ ನೋಡಿ ಅದೇ ಥರ ಒಂದೇ ಕಲರಲ್ಲಿ ಇರುವಂಥದ್ದು. ಎಷ್ಟು ಗರಿ ಗರಿಯಾಗಿದೆ ನೋಡಿ, ಒಂದು ಸ್ವಲ್ಪ ತಿನ್ನುವಷ್ಟು ಒಳ್ಳೆ ರುಚಿಕರವಾದಂಥ ಹಣ್ಣು. ರೈತರೇ, ಇವುಗಳ F1 ಬೀಜಗಳು ಸಿಗ್ತವೆ. ನಾನು ಇವಾಗ ಇಲ್ಲಿ ಥೈಲ್ಯಾಂಡಲ್ಲಿ ಇದ್ದೇನೆ. ಥೈಲ್ಯಾಂಡಲ್ಲಿ ಕೂತ್ಕೊಂಡು ನಾನು ಇದನ್ನು ಟೇಸ್ಟ್ ನೋಡ್ತಾ ಇದ್ದೇನೆ. ನಾಳೆ ಮಾರ್ಕೆಟಲ್ಲಿ ಸಿಗತ್ತೆ ಇದರ ಬೀಜಗಳು, F1 ಹೈಬ್ರಿಡ್ ಬೀಜಗಳು ಸಿಗ್ತವೆ. ಇವುಗಳನ್ನು ನಾವು ನಾಟಿ ಮಾಡಬೇಕು, ಒಳ್ಳೆ ರೀತಿಯ ಇದನ್ನು ಬೀಜಗಳನ್ನು ಹಾಕ್ಕೊಳ್ಬೇಕು, ಆವಾಗ ಹೆಚ್ಚು. ಯಾಕಂದರೆ ಈ ಪಪ್ಪಾಯದಲ್ಲಿ ಒಂದು ಸಮಸ್ಯೆ ಅಂದರೆ ಈ ಬೀಜಗಳನ್ನು ನಾವು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ, ಇದು ಡಸ್ಟ್ಬಿನ್ನಿಗೆ ಹಾಕುವಂಥದ್ದು. ಯಾಕಂದರೆ ಇವುಗಳ ಪಾಲಿನೇಷನ್ ಬೇರೆದಕ್ಕೆ ಪಾಲಿನೇಷನ್ ಅಂದರೆ ನಮಗೆ ಈ ಪಪ್ಪಾಯ ಬೀಜ ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ದುರ್ಗುಣ ಉಂಟು. ನಮ್ಮ ಭಾರತೀಯ ಕೆಲವು ನರ್ಸರಿಗಳಲ್ಲಿ ಏನಾಗ್ತದೆ ಅಂದರೆ ಲೋಕಲ್ ಮಾರ್ಕೆಟ್ನಿಂದ ಹಣ್ಣನ್ನು ತೆಗೆಯೋದು, ಬೀಜವನ್ನು ಹಾಕುವಂಥದ್ದು, ಗಿಡಗಳನ್ನು ಮಾಡುವಂಥದ್ದು. ಅದೆಲ್ಲ F1 ಹೈಬ್ರಿಡ್ಗಳೇ ಆಗಬೇಕು. ಈ ಮೆಲನ್ ಜಾತಿಗಳು, ಸೌತೆ ಜಾತಿಗಳೆಲ್ಲ ಇದಾವೆಲ್ಲ, ಈ ಎಲ್ಲವೂ ಕೂಡ ಕ್ರಾಸ್ ಮಿಕ್ಸ್ಚರ್ ಹಾಕುವ ಕಾರಣ ನಾವು F1 ಹೈಬ್ರಿಡ್ಗಳನ್ನು ನಾಟಿ ಮಾಡಬೇಕು. ಒಳ್ಳೆಯ ಹಣ್ಣುಗಳಿಗಾಗಿ, ಒಳ್ಳೆ ರುಚಿಕರ ಹಣ್ಣುಗಳ ವಿಚಾರಗಳನ್ನು, ಸಾಕಷ್ಟು ಹಣ್ಣಿನ ವಿಚಾರಗಳನ್ನು ನಾವು ನೈಜವಾಗಿ ಇದ್ದದ್ದನ್ನು ಇದ್ದ ಹಾಗೆ ತೋರಿಸ್ತೇವೆ. ಬಳೆಂಜ ಫಾರ್ಮ್ಸ್ ಆ್ಯಂಡ್ ನರ್ಸರಿಯ ಯೂಟ್ಯೂಬ್ ಚಾನಲ್ನಲ್ಲಿ. ಒಂದು ರೈತರನ್ನು ಒಳ್ಳೆಯ ಮಾರ್ಗದರ್ಶನವನ್ನು ಕೊಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ನಮ್ಮ ಚಾನಲ್ ಆರಂಭಿಸಿದ್ದೇವೆ. ಪ್ರೋತ್ಸಾಹಿಸಿ ನಿಮ್ಮ ಗೆಳೆಯರಲ್ಲಿ ಕೂಡ ನಮ್ಮ ಚಾನಲನ್ನು ನೋಡೋದಕ್ಕೆ ಹೇಳಿ. ರೈತರದ್ದೇ ಆದಂತಹ ಒಂದು ಚಾನಲ್ ಬಳೆಂಜ ಫಾರ್ಮ್ಸ್ ಆ್ಯಂಡ್ ಚಾನಲ್ ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ವಾರ ಮತ್ತೆ ಹೊಸ ಹಣ್ಣಿನೊಂದಿಗೆ ಭೇಟಿಯಾಗೋಣ. ನಮಸ್ಕಾರ, ನಾನು ಅನಿಲ್ ಬಳೆಂಜ.